ಹಾಯ್, ನನ್ನ ಚಾನಲ್ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಹಾಯ್ ಹಲೋ, ನಾನು ನಿಮ್ಮ ಸ್ವಾತಿಸ್ ನ್ಯೂ ಡೈಲಿ ವ್ಲಾಗ್ಸಿಂದ. ಇವತ್ತು ನಾನು ರವೆ ಎಣ್ಣೆ ರೊಟ್ಟಿನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಏನೇನು ಐಟಮ್ ಹಾಕಬೇಕು ಆ ವಿಡಿಯೋ ಮಾಡಿದ್ದೆ, ಮಕ್ಕಳು ಡಿಲೀಟ್ ಮಾಡಿಟ್ಟಿದ್ರು. ಅದಕ್ಕಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ. ಮೊದಲಿಗೆ ರವೆ ಒಂದು ಅರ್ಧ ಮುಕ್ಕಾಲು ಬೌಲಷ್ಟು, ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರಬೇಕು, ಹಾಗೆ ಉಪ್ಪು, ಆಮೇಲೆ ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಕಾಯಿ ತುರಿ, ಹಸಿಮೆಣಸು ಬೇಡ ಅನ್ನೋರು ಒಣಮೆಣಸಿನ್ಕಾಯಿನೂ ಹಾಕ್ಬೋದು, ಉಪ್ಪು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಿಟ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ಬಾಳೆ ಎಲೆಗಳನ್ನ ತಗೊಂಡು ನಮ್ಗೆ ಎಷ್ಟು ಆಕಾರ ಬೇಕು ಅಷ್ಟು ಆಕಾರದ ಒಂದು ಉಂಡೆ ತಗೊಂಡು ಬಾಳೆ ಎಲೆಲ್ಲ ಎಣ್ಣೆ ಹಚ್ಕೊಂಡು ಅದಕ್ಕೆ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊತ ಹೋಗಬೇಕು, ಅಂದರೆ ತಟ್ಕೊತ ಹೋಗಬೇಕು. ಇದಕ್ಕೆ ರವೆ ಎಣ್ಣೆ ರೊಟ್ಟಿ ಅಂತ ಕರೀತಾರೆ. ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಸೈಡಿಗೆಲ್ಲ. ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಡೆಯುತ್ತೆ ಅದು. ನೋಡಿ, ಇವಾಗ ತವಾದ ಮೇಲೆ ಹಾಕಿದ್ದಾರೆ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ಇದಕ್ಕೆ ಕೆಂಪು ಕಾಯಿ ಚಟ್ನಿ ಮತ್ತು ಈ ರಸ ಸಾರು ಏನಾದರೂ ಇದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಹೊತ್ತಿಗೆ. ಎಲ್ಲರೂ ಮಾಡಿ ಟ್ರೈ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.